ವಚನಗಳಾಗ್ಯಾವ. ಹೌದು, ಅವರು ಹಿಂಗ ಸಂಭಾಷಣೆ ಮಾಡಕತ್ತ ಸಂದರ್ಭದ ವಚನ ಇದು. ಸಂದರ್ಭ ಹೆಂಗ್ ಬರ್ತದಂತ ಹೇಳಲಿಕ್ಕೆ ಅಸಾಧ್ಯದ. ಹಾಗಾಗಿ ಬಸವಣ್ಣವರು ಈ ವಚನವನ್ನ ಬರಿಬೇಕಾಗಿತ್ತು ಅಂದ್ರೆ, ಹೇಳಬೇಕಾಗಿತ್ತು ಅಂದ್ರ ಅಲ್ಲಿ ನಡೆದಿರುವ ಘಟನೆಯನ್ನ ಅರಿತೆ ಈ ವಚನವನ್ನ ಅವರು ಹೇಳಿರ್ತಕ್ಕಂಥವ್ರಾಗಿರೋದು. ಈಗ ತಾವೆಲ್ಲ ಹೇಳಿದ್ರು, ನೀನು ಜಗತ್ತು ತಿದ್ದುವ ಅವಶ್ಯಕತೆ ಇಲ್ಲ, ನೀನು ಊರು ತಿದ್ದುವ ಅವಶ್ಯಕತೆ ಇಲ್ಲ, ನೀನು ಮೊದಲು ನೀ ತಿದ್ದುಕೊಳ್ತಕ್ಕಂಥವನಾಗು ಅಂತ ಈ ವಚನದೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರ. ಬಸವಣ್ಣವರಿಗೆ ಈ ವಚನ ಬಂದಿರೋದು ಎಲ್ಲಿ? ಯಾರೋ ಒಬ್ಬ ವ್ಯಕ್ತಿ, ಬಹಳ ದುಷ್ಟ ಗುಣಗಳಿಂದ ಕೂಡಿರುವ ವ್ಯಕ್ತಿ, ತಾನು ಸಂಸ್ಕಾರಹೀನನಾಗಿದ್ದರೂ ಕೂಡ ಮಂದಿಗೆ, ಬೇರೆ ಜನಗಳಿಗೆ ಉಪದೇಶವನ್ನ ಮಾಡುವಂತಹ ವ್ಯಕ್ತಿಗೆ ಈ ಮಾತನ್ನ ಬಸವಣ್ಣವರು ಹೇಳ್ತಕ್ಕಂಥವ್ರು ಆಗ್ತಾರ. ನೀವು ಬಹಳ ದೊಡ್ಡ ದೊಡ್ಡ ಉಪದೇಶವನ್ನ ಮಾಡ್ತೀರಿ, ಬಹಳ ದೊಡ್ಡ ದೊಡ್ಡ ಮನೆಯಲ್ಲಿ ಮಾತುಗಳನ್ನ ಆಡ್ತೀರಿ, ಆದ್ರ ಮೊದಲ ನೀವ ಬದಲಾವಣೆ ಆಗಿರೋದಿಲ್ಲ, ಆದ್ರ ಮಂದಿಗೆ ಮಾತ್ರ ಬಹಳ ದೊಡ್ಡ ಮಾತುಗಳನ್ನು ಹೇಳ್ತಕ್ಕಂಥವ್ರು ಆಗ್ತಿರಲ್ಲ. ಅಂಥವರಿಗೆ ಈ ಮಾತನ್ನ ಬಸವಣ್ಣವರು ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತಾ ಇದ್ದಾರ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಂತ ಹೇಳ್ತಾ ಇದ್ದ. ನೀ ಈ ಜಗತ್ತಿನೊಳಗಿರ್ತಕ್ಕಂತಹ ಅಂಕು ಡೊಂಕಗಳನ್ನ ತಿದ್ದಲಿಕ್ಕೆ ಹೋಗಬೇಡ. ಅವ್ರು ಹಂಗ ಮಾಡ್ಯಾರ, ಇವ್ರು ಹಿಂಗ ಮಾಡ್ಯಾನ, ಅವ ಹಂಗ ಮಾಡ್ಯಾನ, ಆಕಿ ಹಿಂಗ ಮಾಡ್ಯಾಳ ಅಂತ ಹೇಳಿ ಅವರ ತಪ್ಪುಗಳನ್ನ ನೀ ಸರಿ ಮಾಡಕ್ ಹೋಗಬೇಡ. ಸರಿ ಮಾಡಾಕ ನೀ ಹೋಗಬೇಕಾಗಿತ್ತು ಅಂದ್ರೆ ಮೊದಲು ನೀ ಸರಿ ಅದೆಯೋ ಇಲ್ಲ ಅಂತ ನೋಡ್ಕೊಂಡು ಹೋಗುವಂತ ಬಸವಣ್ಣವ್ರು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ನೀನು ಹೆಂಗದಿ ಮೊದಲು ಅರಿ, ನಿನ್ನೊಳಗ ಏನು ದೋಷಗಳ ಕೂಡಿದ್ದಾವ ಅನ್ನೋದು ಮೊದಲು ನೀ ತಿಳಿದ ನಂತರದಲ್ಲಿ ಇನ್ನೊಬ್ಬರಿಗೆ ನೀ ಉಪದೇಶ ಮಾಡುವಂತವನಾಗುವಂತ ಹೇಳಿ ಬಸವಣ್ಣವರು ಅವನ ಎದುರುಗಡೆ ಇರ್ತಕ್ಕಂಥವ್ರಿಗೆ ಈ ಮಾತುಗಳನ್ನ ಹೇಳ್ತಕ್ಕಂಥವ್ರು ಆಗ್ತಾರ. ಅದಕ್ಕ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ಹೌದಿಲ್ರಿ? ಊರಾಗ ನ್ಯಾಯ ಪಂಚಾಯತಿ ಮಾಡ್ತಾರ, ಆದ್ರ ಮನ್ಯಾನ ಹ್ಯಾಂತ ಅವ್ರ ಮಾತ ಕೇಳಂಗಿಲ್ಲ. ಏನ್ ಮಾಡುದು? ಊರಾಗ ಬಹಳ ದೊಡ್ಡ ವ್ಯಕ್ತಿ, ಮನಿಗೆ ಆದ್ರ ಮುಗ್ದ ಹೊತ್ತ ಅಮ್ಮವ್ರ ಗಂಡನ. ಹೌದಿಲ್ರಿ? ಊರಾಗ ಅವ್ನ್ ನೋಡಿದ್ರೆ ಎಲ್ಲಾರು ಅಂಜತ್ತಾರ, ಎಲ್ಲಾರು ಅವನ್ ಮಾತು ಕೇಳತ್ತಾರ, ಆದ್ರ ಮನಿಗೆ ಹೋದ್ರೆ ಹ್ಯಾಂತಿನ ಮಾತು ಕೇಳಂಗಿಲ್ಲ. ಏನ್ ಮಾಡುದ್ರಿ? ಹಂಗಾದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಅವ್ರು ಹೇಳ್ತಾರ, ಮೊದಲು ನಿನ್ನ ಸರಿಪಡಿಸ್ಕೊಳ್ಳು. ಮೊದಲು ನಿನ್ನೊಳಗಿರ್ತಕ್ಕಂತಹ ಅವ ಗುಣಗಳನ್ನ ನೀ ಸರಿಪಡಿಸ್ಕೋ, ನಿನ್ನೊಳಗಿರ್ತಕ್ಕಂತಹ ತಪ್ಪುಗಳನ್ನ ಮೊದಲು ನೀ ಸರಿಪಡಿಸಿಕೋ, ನಿನ್ನೊಳಗಿರ್ತಕ್ಕಂತಹ ದುಷ್ಟ ಗುಣಗಳಿಂದ ನೀ ದೂರ ಆಗು. ಮೊದಲು ಸಾತ್ವಿಕವಾಗಿರೋ ಭಾವನೆಯನ್ನ ನೀ ತಾಳು, ನಂತರದಲ್ಲಿ ಉಪದೇಶವನ್ನ ಮಾಡು. ಹೌದಿಲ್ಲ? ಅದಕ್ಕ ತಾಯಿ ಮಗಳಿಗೆ ಬುದ್ಧಿ ಹೇಳ್ತಕ್ಕಂತ ತಾಯಿನೇ ತಪ್ಪು ಮಾಡಿದಳು ಅಂದ್ರೆ ಇನ್ ಯಾರಿಗೆ ತಾಯಿ ಬುದ್ಧಿ ಹೇಳಲಿಕ್ಕೆ ಸಾಧ್ಯದ ಹೇಳ್ರಿ? ಮನಿ ಒಳಗಿರ್ತಕ್ಕಂತಹ ತಾಯಿಯೇ ಮೊದಲ ಗುರು ಅಂದಿರ್ತಕ್ಕಂತಹ ದೇಶ ಯಾವುದಾದ್ರೂ ಅದು ಭಾರತ ದೇಶ ಮಾತ್ರ. ಅಂತ ತಾಯಿನೇ ತಪ್ಪು ದಾರಿ ಹಿಡಿದಳು ಅಂದ್ರ ಇನ್ನ ಮಕ್ಕಳಿಗೆ ಬುದ್ಧಿ ಹೇಳುವವರು ಯಾರು? ನಾನು ಸರಿ ಇದ್ನಿ ಅಂದ್ರೆ ನಿಮಗೆ ಹೇಳಲಿಕ್ಕೆ ಸಾಧ್ಯದ? ನಾನ ತಪ್ಪು ಮಾಡಿದ್ನ ನಿಮಗೆ ಉಪದೇಶ ಮಾಡಾಕ ಬಂದಿನಿ ಅಂದ್ರೆ ನೀವೇನ್ ಹೇಳ್ತೀರಿ ಹೇಳ್ರಿ? ನಿಂದ ರಗಡೈತಿ, ನನಗೆ ಹೇಳಕ್ ಬಂದಾರ. ಅವ್ರ ಮನ್ಯಾಗ ಹೆಗ್ಗನ ಸತ್ತು ಬಿದ್ದದ, ನಮ್ಮ ಮನ್ಯಾಗ ಇಲಿ ವಾಸನೆ ಬಿದ್ದದ, ಇಲಿ ಸತ್ತು ಬಿದ್ದದ, ಆ ಇಲಿ ವಾಸನೆ ಹುಡ್ಕೊಡಕತ್ತು ಬಂದಾರ ನೋಡು ಅಂತಾರಲ್ರಿ. ಅವ್ರ ಮನೆಯೊಳಗ ದೊಡ್ಡ ಹೆಗ್ಗನ ಹಂದಿನ ಸತ್ತು ಬಿದ್ದಿರ್ತೈತಿ, ಆದ್ರ ಬಾಜು ಮನ್ಯಾಗಿನವ್ರ ಮನ್ಯಾಗ ಒಂದು ಇಲಿ ಸತ್ತು ಬಿದ್ದಿದ್ರು ಕೂಡ ಅದನ್ನ ಇಷ್ಟು ದೊಡ್ಡದಾಗಿ ಹೇಳ್ತಕ್ಕಂಥವ್ರು ಆಗ್ತಾರ. ಅಂತ ಮನುಷ್ಯರಿಗೆ, ಅಂತ ವ್ಯಕ್ತಿಗಳಿಗೆ ಬಸವಣ್ಣವ್ರು ಇದನ್ನ ಹೇಳ್ಕೊಂಡು ಬರ್ತಾ ಇದ್ದಾರ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ಮೊದಲ
ನೀನು ಲೋಕದ ತಪ್ಪುಗಳನ್ನ ಅಲ್ಲಿಗಳಿಬೇಡ. ಲೋಕದೊಳಗಿರ್ತಕ್ಕಂಥ ತಪ್ಪುಗಳನ್ನ ನೀ ಎತ್ತಿ ಹಿಡಿತಕ್ಕಂಥವನಾಗಬೇಡ. ನಿನ್ನ ಮನಿ ನೀ ಮೊದಲು ಸರಿ ಮಾಡ್ಕೋ. ಊರಾಗಿನ ಹುಡುಗರು ಬಾಳ ಕೆಟ್ಟಾವ, ಊರಾಗಿನ ಬಾಳ ಮಂದಿ ಕೆಟ್ಟದ ಅಂತ ನೀ ಹೇಳಕ್ ಹೋಗಬೇಡ. ಮೊದಲು ನಿನ್ನ ಮನೆಯಾಗಿರೋ ಮಕ್ಕಳನ್ನ ನೀ ತಪ್ಪು ದಾರಿಗೆ ಹೋಗದ ರೀತಿಯೊಳಗ ನೀ ಏನಾದ್ರೂ ಜೋಪಾನ ಮಾಡಿ ಅವ್ರ ಒಳ್ಳೆ ಸಂಸ್ಕಾರ ಕೊಟ್ಟು ಬಿಟ್ರೆ ಸಾಕು, ಊರ ಬದಲಾವಣೆ ಸಾಕ್ತದ ಅಂತ ಹೇಳ್ತಕ್ಕಂತಹ ವಚನ ಇದು ವಚನ ಅದ. ನಾವ್ ಏನು ಮಾಡಾಕತ್ತೀವಿ, ಮಂದಿ ಮಕ್ಕಳ ತಪ್ಪುಗಳನ್ನ ಎತ್ತಿ ಹಿಡಿದು ಹೇಳಾಕತ್ತೀವಿ. ಆದ್ರೆ ನಮ್ಮ ಮಕ್ಕಳು ಏನು ತಪ್ಪು ಮಾಡಾಕತ್ತಾವ ಅನ್ನೋದು ಹೇಳವಾಲಿವಿ, ಅದನ್ನ ನೋಡವಾಲಿವಿ ನಾವು. ಹೌದಿಲ್ಲ? ನಮ್ಮ ಮಕ್ಕಳು ಎಲ್ಲೆಲ್ಲ ಹೋಗಿ ಕೂತಾವ, ಮಂದಿ ಮಕ್ಕಳು ಬ್ಯಾರೆದವ್ರ ಮನೆಗೆ ಹೋಗಿ ಕೂತಿದ್ರ ಅದನ್ನ ಎತ್ತಿ ಉಪದೇಶ ಮಾಡ್ತಕ್ಕಂಥವ್ರು ಆಗ್ತೀವಿ ನಾವು. ಅದಕ್ಕೆ ಬಸವಣ್ಣ ಹೇಳ್ತಾರ, ಮೊದಲ ನಿನ್ನ ಮನಿ ನೀ ಸರಿ ಮಾಡ್ಕೋ, ನಿನ್ನ ಮನಸ್ಸು ಸರಿ ಮಾಡ್ಕೋ, ನಿನ್ನ ಶರೀರ ಸರಿ ಮಾಡ್ಕೋ, ನೀ ಹಿಂದಾಗಡೆ ಉಪದೇಶ ಮಾಡುವಂತವನಾಗು. ನಿನ್ನೊಳಗ ಹಲವಾರು ತಪ್ಪಿಟ್ಕೊಂಡಿ, ನಿನ್ನೊಳಗ ಹಲವಾರು ವಿಚಾರ ದುಷ್ಟ ಗುಣಗಳ ಇಟ್ಕೊಂಡಿ, ಇನ್ನೊಬ್ಬರಿಗೆ ಆ ಗುಣಗಳ ದುಷ್ಟ ಗುಣಗಳ ಇಟ್ಟುಕೊಂಡು ನೀ ಎಷ್ಟು ಉಪದೇಶ ಮಾಡಿದ್ರು ಕೂಡ ಅದು ಅವರಿಗೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀ ಬದಲಾವಣೆ ಆಗು. ನಿನ್ನ ಮಕ್ಕಳಿಗೆ ಮೊದಲು ನೀ ಸಂಸ್ಕಾರ ಕೊಡು, ನಿನ್ನ ಮನೆಯೊಳಗಿರ್ತಕ್ಕಂಥವ್ರಿಗೆ ಮೊದಲು ನೀ ಸಂಸ್ಕಾರ ಕೊಡು, ನಿನ್ನೊಳಗಿರ್ತಕ್ಕಂತಹ ಅವಗುಣಗಳನ್ನ ಕಳಿತಕ್ಕಂಥವನಾಗು. ಅವಾಗ ಮಾತ್ರ ನೀನು ಸಮಾಜದೊಳಗ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯದ, ಅಲ್ಲಿವರೆಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಲೋಕದ ಡೊಂಕ ನೀನು ತಿದ್ದಲಿಕ್ಕೆ ಹೋಗಬೇಡ್ರವು, ಮೊದಲ ನೀನು ತಿದ್ಕೋಪ. ನಿನಗ ಅಕ್ಷರ ಬರ್ಯಾಕ ಬರುವುದಿಲ್ಲ, ಬ್ಯಾರೆದವ್ರದ್ದು ಪಾಟಿ ತಗೊಂಡು ಬರ್ಯಾಕ ಹಕ್ಕನಂದ್ರೆ ಹೆಂಗ ಬರ್ತದ ಹೇಳ್ರಿ? ಮೊದಲು ನಾನಾ ಕಲಿಬೇಕ ಅಕ್ಷರವನ್ನ, ಕಲತಾಗ ಇನ್ನೊಬ್ಬರಿಗೆ ಅಕ್ಷರ ಕಲಿಲಿಕ್ಕೆ ಹೇಳಲಿಕ್ಕೆ ಸಾಧ್ಯದ, ಇಲ್ಲ ಅಂದ್ರ ಆಗುವುದಿಲ್ಲ. ಅದಕ್ಕ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಹೇಳಿದ್ರು. ಅಂದ್ರ ನಮಗ ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ ಅಂತಕ್ಕಂತ ಅರಿಷಡ್ವರ್ಗಳಿಂದ ಕೂಡಿರ್ತಕ್ಕಂತ ಮನುಷ್ಯನೇ, ಮೊದಲು ನಿನ್ನ ನೀ ಸಂತೃಪ್ತಿ ಮಾಡ್ಕೊಳ್ಳು. ನಿನ್ನ ನೀ ಸಂತೃಪ್ತಿ ಮಾಡ್ಕೊಳ್ಳೋದ ಬಿಟ್ಟು ಇನ್ನೊಬ್ಬರು ನೀ ಸಂತೃಪ್ತಿ ಹೆಂಗ ಮಾಡ್ಲಿಕ್ಕೆ ಸಾಧ್ಯದ ಹೇಳು? ಈ ಕಾಮ ಅಂತಕ್ಕಂತಹ ಗುಣದಿಂದ ದೂರ ಹೋಗು, ಲೋಭ ಅನ್ನುವ ಗುಣದಿಂದ ದೂರ ಹೋಗು, ಮೋಹ ಅಂತಕ್ಕಂತಹ ಗುಣದಿಂದ ನೀ ದೂರ ಹೋಗು. ಶಾರೀರಿಕವಾಗಿ ಶುದ್ಧನಾಗ್ತಕ್ಕಂಥವನಾಗು. ನಿನ್ನ ಶರೀರದ ಮ್ಯಾಗ ನಿನಗೆ ಎಷ್ಟು ಒಡವೆ, ವಸ್ತ್ರ, ಬಂಗಾರ, ಬೆಳ್ಳಿ ಹಾಕಿದ್ರೂ ಕೂಡ ನಿನಗಿನ್ನೂ ಸಂತೋಷನೇ ಇಲ್ಲ, ಇನ್ನೂ ಬೇಕು ಅನ್ನೋ ಭಾವ ನಿನ್ನೊಳಗದ. ಹಂಗ ಮೊದಲ ನೀ ತನುವಿನಿಂದ ಸಂತೋಷನಾಗು. ನೀ ಇನ್ನೂ ಅದ್ರ ಮ್ಯಾಗಿನ ಮೋಹವೇ ಬಿಟ್ಟಿಲ್ಲ, ಅದು ನಿನ್ನಿಂದ ಹೋಗಿಯೂ ಇಲ್ಲ. ನೀ ಹೆಂಗ ಸಂತುಷ್ಟನಾಗಲಿಕ್ಕೆ ಸಾಧ್ಯ ಆಗ್ತದ? ಆಗುವುದಿಲ್ಲ. ಅದಕ್ಕೆ ನೀನು ಮೊದಲು ಶರೀರದಿಂದ ಶುದ್ಧನಾಗು. ಶರೀರದಿಂದ ಒಳ್ಳೆಯ ಕಾಯಕವನ್ನೇ ಮಾಡು. ಶರೀರವನ್ನ ಒಳ್ಳೆಯದಕ್ಕೆ ಬಳಸು. ಶರೀರದೊಳಗಿರ್ತಕ್ಕಂತಹ ಅವಗುಣಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಒಂದು ಮನಸ್ಸು ಅಂತಕ್ಕಂತಹದ್ದು ಏನದಲ್ಲ, ಇದನ್ನ ಸರಿಯಾಗಿ ಮೊದಲು ಬಳಸೋದ ಕಲಿ. ಪರಮಾತ್ಮ 2 ಕೈ ಕೊಟ್ಟಾನ, 2 ಕಣ್ಣು ಕೊಟ್ಟಾನ, 2 ಕಿವಿ ಕೊಟ್ಟಾನ, ಬಾಯಿ ಕೊಟ್ಟಾನ, ಮೂಗು ಕೊಟ್ಟಾನ. ಇದನ್ನೆಲ್ಲ ಎದಕ ಕೊಟ್ಟಾನ ಅಂದ್ರ ಇದನ್ನ ಸತ್ಕಾರ್ಯಕ್ಕ ಬಳಸು, ಭಗವಂತನ ಪೂಜೆಗೆ ಬಳಸು, ಭಗವಂತನ ಜಪಕ್ಕ ಬಳಸು, ಅವನ ಧ್ಯಾನ ಮಾಡುವುದಕ್ಕ ಇದನ್ನ ಬಳಸು ಅಂತ ಕೊಟ್ಟಾನ. ನೀ ಶರೀರದಿಂದ ಮೊದಲು ಶುದ್ಧಿಯಾಗು.